ಒಬ್ಬ ವಿಚಿತ್ರವಾದಂತ ರಾಜ ಪ್ರತಿದಿನ ಬೆಳಗ್ಗೆ ತನ್ನ ಹೆಂಡತಿಯನ್ನು ನಿಲ್ಸ್ಕೊಂಡ್ಬಿಟ್ಟು ಆಕೆಯ ಮೂಗುತಿಯಿಂದ 100 ಬಾಣಗಳನ್ನ ಬಿಟ್ಬಿಟ್ಟು ಕೇಳ್ತಾ ಇದ್ದ, ಪ್ರಿಯೆ, ಈ ಭೂಮಿ ಮೇಲೆ ನನ್ನಂತ ಶೂರವೀರ ಪುರುಷನ್ನ ನೀನ್ ಇನ್ನೊಬ್ಬನ್ನ ಕಂಡಿದ್ಯಾ ಅಂತ. ಪಾಪ ಬಡಪಾಯಿ ರಾಣಿ, ಇಲ್ಲ ಮಹಾರಾಜ, ನಿಮ್ಮಂತ ಶೂರವೀರ ಪುರುಷ ಇನ್ನೊಬ್ಬ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ಲು. ಕಾಲ ಹಾಗೆ ಕಳೆಯುತ್ತೆ. ಒಮ್ಮೆ ರಾಣಿಯ ತಾಯಿ ಅವಳನ್ನ ನೋಡಕ್ಕೆ ಬರ್ತಾಳೆ. ರಾಣಿಯ ದುರ್ಗತಿಯನ್ನ ಕಂಡು ಆಕೆಯ ಕಣ್ಣುಗಳು ತುಂಬುತ್ತದೆ. ಆಕೆ ಕೇಳ್ತಾಳೆ, ಮಗಳೇ, ಇದೇನ್ ನಿನ್ ಸ್ಥಿತಿ? ಸಂಪೂರ್ಣವಾಗಿ ಒಣಗಿ ಕಟ್ಟಿಗೆಯಂತೆ ಆಗಿದ್ಯಲ್ಲೇ, ಏನಾಯ್ತೆ ನಿನಗೆ? ಯಾವ್ದಾದ್ರು ರೋಗ ಬಂದಿದ್ಯಾ? ಯಾರಾದ್ರೂ ನಿಂಗೆ ಹೊಡಿತಾ ಇದ್ದಾರಾ? ಅಥವಾ ಯಾಕೆ ಸಮಯಕ್ಕೆ ಊಟ ಮಾಡ್ತಾ ಇಲ್ಲ? ಏನ್ ವಿಷಯ ಅಂತ ಹೇಳೆ ಅಂತ ಕೇಳ್ತಾಳೆ. ಆಗ ರಾಣಿ ಕಣ್ ತುಂಬ ನೀರನ್ನು ತುಂಬ್ಕೊಂಡ್ಬಿಟ್ಟು ಹೇಳ್ತಾಳೆ, ಅಮ್ಮ, ನಿನ್ನ ಅಳಿಯ ಪ್ರತಿ ದಿನ ಬೆಳಗ್ಗೆ ನನ್ನನ್ನು ನಿಲ್ಸ್ಕೊಂಡ್ಬಿಟ್ಟು ನನ್ನ ಮೂಗುತಿಯಿಂದ 100 ಬಾಣಗಳನ್ನು ಬಿಡ್ತಾನೆ. ಆ ಪ್ರತಿಯೊಂದು ಬಾಣ ನನ್ನೆಡೆಗೆ ಬಂದಾಗ ಜೀವವೇ ಹೋದಂತಾಗುತ್ತೆ. ಇದನ್ನ ಪ್ರತಿದಿನ ನೆನೆಸಿಕೊಂಡಾಗ ಇದು ನನ್ನ ಕೊನೆಯ ದಿನವೋ ಎನಿಸ್ತದೆ. ಅದಕ್ಕಾಗಿ ನನಗೆ ಊಟ ತಿಂಡಿ ಸಮೇತ ಮಾಡೋಕ್ಕಾಗ್ತಾ ಇಲ್ಲ, ನೆಮ್ಮದಿಯಾಗಿ ಮಲ್ಗೋಕ್ಕಾಗ್ತಾ ಇಲ್ಲ. ದಿನ ಒಂದು ಚಿತ್ರ ಹಿಂಸೆಯಲ್ಲಿ ಬಳಲ್ತಾ ಇದ್ದೀನಿ ತಾಯಿ ಅಂತ ಹೇಳ್ತಾಳೆ. ಆಗ ರಾಣಿಯ ತಾಯಿ ಆಶ್ಚರ್ಯದಿಂದ ಕೇಳ್ತಾಳೆ, ಏನು ಹೇಳ್ತಾ ಇದ್ದೀಯ ಮಗಳೇ? ಇದು ಯಾವಾಗಾಯ್ತು? ಆಗ ರಾಣಿ ಹೇಳ್ತಾಳೆ, ಅಮ್ಮ, ಯಾವಾಗಾಯಿತು ಎಂದು ಕೇಳಬೇಡ, ಯಾವಾಗ ಆಗಿಲ್ಲ ಅಂತ ಕೇಳು. ರಾಜನು ಪ್ರತಿದಿನ ಬೆಳಿಗ್ಗೆ ಮೊದಲಿಗೆ ನನ್ನ ಮೂಗುತಿಯಿಂದ 100 ಬಾಣಗಳನ್ನು ನುಗ್ಗಿಸಿದ ನಂತರವೇ ತನ್ನ ದಿನವನ್ನು ಆರಂಭಿಸ್ತಾನೆ ಅಂತ ಹೇಳ್ತಾಳೆ. ಆಗ ತಾಯಿ ಸ್ವಲ್ಪ ಸಮಯ ಯೋಚಿಸಿ ಮಗಳಿಗೆ ಕೇಳ್ತಾಳೆ, ಮಗಳೇ, ಅವನು ನಿನಗೇನಾದರೂ ಹೇಳ್ತಾನ ಅಂತ ಕೇಳ್ತಾಳೆ. ಆಗ ಮಗಳು ಹೇಳ್ತಾಳೆ, ಹೌದಮ್ಮ, ಅವನು ನನ್ನ ಬಳಿ ಹೇಳ್ತಾನೆ, ಜಗತ್ತಿನಲ್ಲಿ ನನ್ನಂಥ ಶೂರವೀರ ಪುರುಷ ಇನ್ನೊಬ್ಬ ಇದಾನ ಅಂತ ನನಗೆ ಕೇಳ್ತಾಳೆ. ಆವಾಗ ರಾಣಿಯ ತಾಯಿ ಇನ್ನೂ ಸ್ವಲ್ಪ ಯೋಚನೆ ಮಾಡಿ ಮಗಳಿಗೆ ಹೇಳ್ತಾಳೆ, ಮಗಳೇ, ಚಿಂತೆ ಮಾಡಬೇಡ, ನಾಳೆ ಬೆಳಗ್ಗೆ ಈ ರೀತಿ ಹೇಳು, ಅವನು ನಿನ್ನ ಬಳಿ ಬಂದು ನನಗಿಂತ ದೊಡ್ಡ ಶೂರವೀರ ಯಾರು ಇದ್ದಾರಾ ಅಂತ ಕೇಳಿದ್ರೆ ಹೇಳು, ರಾಜ, ಜಗತ್ತಿನಲ್ಲಿ ಶೂರವೀರರು ತುಂಬ ಜನ ಇದ್ದಾರೆ, ಆದರೆ ನೀನು ಮನೆ ಬಿಟ್ಟು ಹೋಗಿ ನೋಡಬೇಕಷ್ಟೇ ಅಂತ ಹೇಳು. ಅವನಿಗೆ ಹೇಳು, ಕಾಡಿನಲ್ಲಿ ಸಿಂಹಕ್ಕಿಂತ ದೊಡ್ಡ ಇನ್ನೊಂದು ಸಿಂಹ ಇದ್ದೇ ಇರುತ್ತೆ, ಹಾಗೆ ಜಗತ್ತಿನಲ್ಲಿ ಶೂರವೀರರಿಗೇನು ಕೊರತೆ ಇಲ್ಲ ಅಂತ ಹೇಳು. ಈ ರೀತಿ ಮಾಡೋದ್ರಿಂದ ನಿನ್ನ ಸಮಸ್ಯೆ ಬಗೆಹರಿಬಹುದು ಮಗಳೇ ಅಂತ ಹೇಳ್ಬಿಟ್ಟು ತಾಯಿ ಮಗಳಿಗೆ ವಿದಾಯ ಹೇಳಿ ತನ್ನ ಮನೆಗೆ ತೆರಳುತ್ತಾಳೆ. ಈಗ ರಾಣಿ ಬೆಳಗಾಗುವುದಕ್ಕಾಗಿ ಕಾಯ್ತಾ ಕೂತಿರ್ತಾಳೆ. ಹಾಗೆ ಬೆಳಗಾಗುತ್ತೆ. ಆಗ ರಾಜ ಮಲಗಿದ್ದು ರಾಣಿಯ ಬಳಿ ಬಂದು ಅವಳ ಕೈಯನ್ನು ಹಿಡಿದು ಎಬ್ಬಿಸಿ, ಬಾ ರಾಣಿ, ಸಮಯ ಆಯಿತು ಅಂತ ಹೇಳ್ತಾನೆ. ಆವಾಗ ರಾಣಿ ಯೋಚಿಸ್ತಾಳೆ, ಓ ದೇವ್ರೆ, ಇವತ್ತೊಂದಿನ ನನ್ನ ಉಳಿಸು, ನಂತರ ನಾನು ತಾಯಿ ಹೇಳ್ದಂಗೆ ಮಾಡ್ಬಿಡ್ತೀನಿ ಅಂತ ಗಟ್ಟಿ ಮನಸ್ಸಿನಿಂದ ಹೇಳ್ಕೊತಾಳೆ. ಮತ್ತು ಆಕೆ ಎದ್ದು ತೋಟಕ್ಕೆ ಹೋಗ್ತಾಳೆ. ಕಣ್ಣು ಮುಚ್ಕೊಂಡು ತನ್ನ ಮೂಗುತಿಯನ್ನು ಹಿಡ್ಕೊಂಡು ನಿಂತ್ಕೊತಾಳೆ. ರಾಜ ಮೋಜಿನಿಂದ ಒಂದರ ಮೇಲೊಂದರಂತೆ 100 ಬಾಣಗಳನ್ನು ರಾಣಿಯ ಮೂಗುತಿಯೊಂದಿಗೆ ನುಗ್ಗಿಸ್ತಾನೆ. ಎಲ್ಲ ಬಾಣ ನುಗ್ಗಿಸಿದ ನಂತರ ರಾಜ ರಾಣಿ ಕೇಳ್ತಾನೆ, ಜಗತ್ತಿನಲ್ಲಿ ನನ್ನಂಥ ಶೂರವೀರ ಪುರುಷ ಇನ್ನೊಬ್ಬ ಇದಾನ, ಹೇಳು ರಾಣಿ ಅಂತ ಹೇಳ್ತಾನೆ. ಆಗ ರಾಣಿ ಧೈರ್ಯವನ್ನು ತಂದ್ಕೊಂಡು ಹೇಳ್ತಾಳೆ, ಮಹಾರಾಜ, ಜಗತ್ತಿನಲ್ಲಿ ಶೂರವೀರ ಪುರುಷರಿಗೇನು ಕೊರತೆ ಇಲ್ಲ, ಆದರೆ ನೀವು ಮನೆ ಬಿಟ್ಟು ಹೊರಗಡೆ ಹೋಗಬೇಕಷ್ಟೇ. ನೀವು ಹೊರಗಡೆ ಹೋಗಿ ನೋಡಿ, ಸಿಂಹಕ್ಕಿಂತ ದೊಡ್ಡ ಇನ್ನೊಂದು ಸಿಂಹ ಇದ್ದೇ ಇರುತ್ತದೆ ಅಂತ ಹೇಳ್ತಾಳೆ. ರಾಣಿಯ ಮಾತುಗಳನ್ನು ಕೇಳ್ಬಿಟ್ಟು ರಾಜನಿಗೆ ಆಶ್ಚರ್ಯ ಆಗುತ್ತೆ. ಹಾಗಾದರೆ ಸರಿ, ನೀನು ಹೇಳಂಥ ಮಾತು ಸತ್ಯ ಆಗಿದ್ರೆ ಜಗತ್ತಿನಲ್ಲಿ ನನಗಿಂತ ದೊಡ್ಡ ಶೂರವೀರರು ಯಾರಿದ್ರೆ ನಾನು ನೋಡ್ಕೊಂಡೇ ಬರ್ತೀನಿ. ನೀನು ನನಗೆ ಸ್ವಲ್ಪ ಆಹಾರ ಮತ್ತು ನೀರನ್ನು ಸಿದ್ಧಪಡಿಸುವಂಥ ರಾಣಿಗೆ ಆಜ್ಞೆಯನ್ನು ಕೊಡ್ತಾನೆ. ರಾಣಿ ರಾಜನಿಗೆ ಆಹಾರ ಮತ್ತು ನೀರನ್ನು ಕೊಡ್ತಾಳೆ. ರಾಜ ಅದನ್ನು ತೆಗೆದುಕೊಂಡು ಹೊರಡ್ತಾನೆ. ಸ್ವಲ್ಪ ದೂರ ಹೋದ ನಂತರ ರಾಜ ಒಂದು ಕಚ್ಚಾ ರಸ್ತೆಯಲ್ಲಿ ಹೋಗ್ತಾನೆ. ಆ ರಸ್ತೆ ಧೂಳುಮಯ ಆಗಿರುತ್ತೆ. ಆ ರಸ್ತೆಯಲ್ಲಿ ಒಬ್ಬ ಕುರುಡ ಪಕ್ಕದಲ್ಲೇ ಮಲ್ಕೊಂಡು ಮೇಲಕ್ಕೆ ದಿಟ್ಟಿಸಿ ನೋಡ್ತಾ ಇರ್ತಾನೆ. ಇದನ್ನು ಕಂಡು ರಾಜನಿಗೆ ಆಶ್ಚರ್ಯ ಆಗುತ್ತೆ. ಅರೆ, ಮೇಲೇನಿದೆ? ಸೂರ್ಯನ ತೀವ್ರ ಕಿರಣವನ್ನು ಬಿಟ್ಟು ಮತ್ತೇನು ಕಾಣಿಸ್ತಾನೆ ಇಲ್ಲವಲ್ಲ ಅಂತ ಹೇಳ್ಬಿಟ್ಟು ಅವನು ಕುತೂಹಲದಿಂದ ಅವನ ಬಳಿಗೆ ಹೋಗಿ ಕೇಳ್ತಾನೆ, ಅರೆ ಏನಯ್ಯ, ಏನು ನೋಡ್ತಾ ಇದೆಯಾ ಮೇಲ್ಗಡೆ ಅಂತ ಕೇಳ್ತಾನೆ. ಆವಾಗ ಕುರುಡ ಹೇಳ್ತಾನೆ, ಇಂದ್ರನ ಅಖಾಡದಲ್ಲಿ ಅಪ್ಸರೆಯರು ನೃತ್ಯ ಮಾಡ್ತಾ ಇದ್ದಾರೆ, ಅದನ್ನು ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ರಾಜ ಮತ್ತೊಮ್ಮೆ ಮೇಲಕ್ಕೆ ನೋಡ್ತಾನೆ, ಆದರೆ ಅವನಿಗೇನೂ ಕಾಣಿಸಲ್ಲ. ಆದ್ದರಿಂದ ಅವನಿಗೆ ಆಶ್ಚರ್ಯ ಇನ್ನಷ್ಟು ಹೆಚ್ಚಾಗುತ್ತೆ. ಅವನು ಕುರುಡನನ್ನು ನೋಡ್ತಾನೆ. ಕುರುಡ ಮೇಲಕ್ಕೆ ಗಮನವಿಟ್ಟು ರಾಜನ ಬಳಿ ಕೇಳ್ತಾನೆ, ನೀನು ಎಲ್ಲಿಗೆ ಹೋಗ್ತಿದ್ಯಾ, ನೀನು ಯಾರು ಅಂತ ಕೇಳ್ತಾನೆ. ಆಗ ರಾಜ ಹೇಳ್ತಾನೆ, ನಾನು ಮಾವಳದ ರಾಜ ಉತ್ಪಲ್ ಎಂದು, ನಾನು ಜಗತ್ತಿನ ಶೂರವೀರ ಪುರುಷನ ನೋಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಕುರುಡನಿಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಅವನು ಹೇಳ್ತಾನೆ, ಹಾಗಾದರೆ ಸ್ವಲ್ಪ ಸಮಯ ಕಾಯಿ ರಾಜ, ಮೇಲ್ಗಡೆ ನೃತ್ಯ ಮಾಡ್ತಿರೋಂಥ ಅಪ್ಸರೆಯ ಪಾದದ ಸರ ಇನ್ನೇನು
ಏನೋ ಹರಿದು ಕೆಳಗೆ ಬೀಳುತ್ತೆ. ಅದನ್ನ ತೆಗೆದುಕೊಂಡು ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ಅವನು ಹೇಳ್ದಂತೆ ಕೆಲವೇ ಕ್ಷಣಗಳಲ್ಲಿ ಆಕಾಶದಿಂದ ಚಮ್ಮನ್ನಂತ ಒಂದು ಶಬ್ದ ಬರುತ್ತೆ. ಒಂದು ಪಾದದ ಸರ ಕೆಳಗಡೆ ಬೀಳುತ್ತೆ. ಆ ಕುರುಡ ಸರವನ್ನು ಎತ್ತಿ ತನ್ನ ಜೇಬಿನಲ್ಲಿ ಇಟ್ಕೊಳ್ತಾನೆ. ಮತ್ತೆ ರಾಜನಿಗೆ ಹೇಳ್ತಾನೆ, ಈಗ ಬಾ, ನಾವಿಬ್ರು ಹೋಗಿ ಆ ಶೂರವೀರನ್ನ ನೋಡೋಣ ಅಂತ ಹೇಳ್ತಾನೆ. ಆಗ ರಾಜನ ಆಶ್ಚರ್ಯಕ್ಕೆ ಯಾವುದೇ ಮಿತಿ ಇರಲ್ಲ. ಅವನ ಅಹಂಕಾರ ಅನ್ನೋದು ಈಗಾಗಲೇ ಛಿದ್ರವಾಗಿ ಹೋಗಿರುತ್ತೆ. ಅವನ ಗರ್ವ ಅನ್ನೋದು ಒಡೆದು ಹೋಗಿರುತ್ತೆ. ನಾನು ಕೇವಲ ರಾಣಿಯ ಮೂಗಿನಿಂದ 100 ಬಾಣಗಳನ್ನು ನುಗ್ಗಿಸಿ ಜಗತ್ತಿನ ಶೂರವೀರ ಅಂತ ಅನ್ಕೊಂಡಿದ್ದೆ. ಆದರೆ ಈ ಕುರುಡ ಒಂದು ಕಣ್ಣಿಲ್ದೇ ಇದ್ರೂ ಇಂದ್ರನ ಅಖಾಡದಲ್ಲಿ ಏನಾಗ್ತಿದೆ ಅಂತ ಕೂತಲ್ಲೇ ನೋಡಬಲ್ಲ ಅಂತ ಯೋಚಿಸ್ತಾನೆ. ಆಗ ರಾಜ ಇನ್ನೇನು ಮಾಡೋಕ್ಕಾಗಲ್ಲ, ಮುಂದೆ ಸಾಗಿ ಬೇರೆ ಯಾರು ಶೂರವೀರ ಸಿಗ್ತಾರ ಅಂತ ನೋಡೋಣ ಅಂತ ನಿರ್ಧರಿಸ್ತಾನೆ. ಮತ್ತು ಆ ಕುರುಡನ ಒಟ್ಟಿಗೆ ಮುಂದೆ ಹೊರಡಲು ಸಿದ್ಧನಾಗ್ತಾನೆ. ಅವರಿಬ್ರು ಸ್ವಲ್ಪ ದೂರ ಸಾಕ್ತಾರೆ. ಅವರಿಗೆ ಒಬ್ಬ ಯುವಕ ಸಿಗ್ತಾನೆ. ಆ ಯುವಕ ಧನುಸ್ಸು ಬಾಣವನ್ನು ಹಿಡಿದು ನಿಂತಿರ್ತಾನೆ. ಅವನು ಯಾರಿಗಾಗೋ ಕಾಯ್ತಾ ಇರ್ತಾನೆ. ಇದನ್ನು ಕಂಡಂತ ರಾಜ ಅವನು ಬಳಿಗೆ ಹೋಗ್ತಾನೆ. ಮತ್ತೆ ಕೇಳ್ತಾನೆ, ಯುವಕ ನೀನು ಯಾರಿಗಾಗಿ ಕಾಯ್ತಾ ಇದ್ದೀಯ ಅಂತ ಕೇಳ್ತಾನೆ. ಆವಾಗ ಆ ಯುವಕ ಹೇಳ್ತಾನೆ, ನಾನು ನನ್ನ ಸ್ನೇಹಿತನಿಗಾಗಿ ಕಾಯ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆವಾಗ ರಾಜ ಕೇಳ್ತಾನೆ, ನಿನ್ನ ಸ್ನೇಹಿತ ಈಗ ಎಲ್ಲಿದ್ದಾನೆ ಅಂತ. ಆವಾಗ ಆ ಯುವಕ ಹೇಳ್ತಾನೆ, ನಾನು ಇಲ್ಲಿಂದ 100 ಮೈಲಿಗಳ ದೂರಕ್ಕೆ ಬಾಣವನ್ನು ಬಿಟ್ಟಿದ್ದೇನೆ. ಆ ಬಾಣವನ್ನು ತರಲು ನನ್ನ ಸ್ನೇಹಿತ ಅಲ್ಲಿಗೆ ಹೋಗಿದ್ದಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ರಾಜನಿಗೆ ಅವನ ಕಾಲ ಕೆಳಗಿನ ಭೂಮಿಯೇ ಕುಸಿದಂತಾಗುತ್ತೆ. ಆಗ ಯುವಕ ರಾಜ ಮತ್ತೆ ಕುರುಡನಿಗೆ ಕೇಳ್ತಾನೆ, ನೀವಿಬ್ರಿಗೆ ಎಲ್ಲಿ ಹೊರಟಿದ್ದೀರಾ ಅಂತ. ಆವಾಗ ಕುರುಡ ಹೇಳ್ತಾನೆ, ನಾವು ಜಗತ್ತಿನ ಶೂರವೀರನ್ನ ನೋಡಕ್ಕೆ ಹೊರಟಿದ್ದೀವಿ ಅಂತ ಹೇಳ್ತಾನೆ. ಆವಾಗ ಕುತೂಹಲದಿಂದ ಯುವಕ ಹೇಳ್ತಾನೆ, ಹಾಗಾದ್ರೆ ಸ್ವಲ್ಪ ಹೊತ್ತು ಕಾಯಿರಿ, ನನ್ನ ಸ್ನೇಹಿತ ನನ್ನ ಬಾಣವನ್ನು ತೆಗೆದುಕೊಂಡು ಬಂದ ನಂತರ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ಆಗ ರಾಜ ಹೇಳ್ತಾನೆ, 100 ಮೈಲಿಯಿಂದ ನಿನ್ನ ಸ್ನೇಹಿತ ಬರಬೇಕಂದ್ರೆ 1 ದಿನದಲ್ಲಿ ಆಗಲ್ಲ, ಅವನಿಗೆ ತುಂಬ ದಿನ ಬೇಕಾಗುತ್ತೆ ಅಂತ ಹೇಳ್ತಾನೆ. ಆವಾಗ ಯುವಕ ನಗುತ್ತಾ ಹೇಳ್ತಾನೆ, ಇಲ್ಲ ಮಾನ್ಯರೇ, ಅವನಿಗೆ 100 ಮೈಲಿಯಿಂದ ಬರಕ್ಕೆ ಕೇವಲ 1 ಗಂಟೆ ಸಾಕು ಅಂತ ಹೇಳ್ತಾನೆ. ಕೆಲವೇ ಕ್ಷಣಗಳಲ್ಲಿ ಒಬ್ಬ ಕುಂಟ ವ್ಯಕ್ತಿ ಬಾಣವನ್ನು ಹಿಡಿದುಕೊಂಡು ಅವರ ಬಳಿಗೆ ಬರ್ತಾನೆ. ಇದನ್ನು ಕಂಡು ರಾಜನ ರಕ್ತ ಅನ್ನೋದು ತಣ್ಣಗಾಗುತ್ತೆ. ಆಗ ರಾಜ ಅನ್ಕೊಂತಾನೆ, ರಾಣಿಯ ಮೂಗುತಿಯಿಂದ ಬಾಣಗಳನ್ನು ನುಗ್ಗಿಸಿ ನಾನೇ ಶ್ರೇಷ್ಠ ವ್ಯಕ್ತಿ ಅಂತ ಭಾವಿಸಿದ್ದೆ. ಆದರೆ ಈಗ ನನಗಿಂತ ಶ್ರೇಷ್ಠ ವ್ಯಕ್ತಿಗಳು ನನ್ನ ಎದುರಿಗೆ ಒಬ್ಬರಾದ ಮೇಲೆ ಒಬ್ಬರಂತೆ ಸಿಗುತ್ತಿದ್ದಾರಲ್ಲ. ಒಬ್ಬ ನೋಡಿದರೆ ಒಂದು ಕಣ್ಣೇ ಇಲ್ಲ, ಇಂದ್ರನ ಅಖಾಡವನ್ನು ನೋಡ್ತಾನೆ. ಇನ್ನೊಬ್ಬ ನೋಡಿದರೆ 100 ಮೈಲಿಯ ದೂರಕ್ಕೆ ಬಾಣವನ್ನು ಬಿಡ್ತಾನೆ. ಅದೇ ರೀತಿ ಒಬ್ಬ ಅಂಗವಿಕಲ 100 ಮೈಲಿಯನ್ನ ಕೆಲವೇ ಗಂಟೆಗಳಲ್ಲಿ ಕ್ರಮಿಸ್ತಾನೆ. ಅಯ್ಯೋ ದೇವರೇ, ನಾನೆಂಥ ಮೂರ್ಖ ಅಂತ ಅಂದ್ಕೊಂತಾನೆ. ಭಾರವಾದ ಹೆಜ್ಜೆಗಳನ್ನು ಹಾಕುತ್ತಾ ರಾಜ ಆ ಮೂವರೊಂದಿಗೆ ಸಾಕ್ತಾನೆ. ಹೀಗೆ ಅವರು ಸಾಕ್ತಾ ಒಂದು ನಗರವನ್ನು ತಲುಪ್ತಾರೆ. ಆಗ ಅಲ್ಲಿ ಒಬ್ಬ ರಾಜಕುಮಾರಿಯ ಸ್ವಯಂವರ ನಡೀತಿರುತ್ತೆ. ಆ ಸ್ವಯಂವರದ ಷರತ್ತು ಇದಾಗಿರುತ್ತೆ, ಯಾವ ವ್ಯಕ್ತಿ 50 ಮೈಲಿಯ ದೂರವನ್ನು ಕೇವಲ 2 ಗಂಟೆಗಳಲ್ಲಿ ಕ್ರಮಿಸಿ ಸುಪಾರಿಯನ್ನು ತಂದು ಕೊಡುತ್ತಾನೋ ಅವನೊಂದಿಗೆ ರಾಣಿಯ ವಿವಾಹವಾಗುತ್ತೆ ಅಂತ ಘೋಷಿಸುತ್ತಾರೆ. ಆ 4ರಲ್ಲಿ ಕುಂಟ ವ್ಯಕ್ತಿ ಮಾತ್ರ ಮೈಲಿಗಳ ದೂರವನ್ನು ಕೆಲವೇ ನಿಮಿಷದಲ್ಲಿ ಕ್ರಮಿಸಬಲ್ಲವನಾಗಿರ್ತಾನೆ. ಆದ್ದರಿಂದ ಎಲ್ಲರ ಸಲಹೆಯಂತೆ ಆ ಕುಂಟ ವ್ಯಕ್ತಿ ಸ್ವಯಂವರದ ಷರತ್ತನ್ನು ಪೂರೈಸಲು ಸಿದ್ಧನಾಗ್ತಾನೆ ಮತ್ತು ಆ ಸುಪಾರಿಯನ್ನು ತರಲು ಹೊರಡ್ತಾನೆ. ಆ ಕುಂಟ ವ್ಯಕ್ತಿ ತನ್ನ ದಿವ್ಯ ವೇಗದಲ್ಲಿ ಕೆಲವೇ ಕ್ಷಣಗಳಲ್ಲಿ ಅವನ ಮರದ ಬಳಿಗೆ ತಲುಪ್ತಾನೆ ಮತ್ತು ಆ ಸುಪಾರಿಯನ್ನು ಕಿತ್ತು ತನ್ನ ಜೇಬಿನಲ್ಲಿ ಇಟ್ಕೊಳ್ತಾನೆ. ಮತ್ತು ಅನ್ಕೊತಾನೆ, ಇನ್ನೂ ಸಾಕಷ್ಟು ಸಮಯ ಇದೆ, ನಾನು ಯಾಕೆ ಮಲಗಬಾರ್ದು ಅಂತ ಯೋಚಿಸ್ತಾನೆ. ಮತ್ತು ಅವನ ಮರದ ಕೆಳಗಡೆ ಮಲ್ಕೊತಾನೆ. ತಂಪಾದಂಥ ಗಾಳಿ ಬೀಸ್ತಾ ಇರುತ್ತೆ. ಅವನಿಗೆ ಕೆಲವೇ ಕ್ಷಣಗಳಲ್ಲಿ ನಿದ್ರೆ ಅನ್ನೋದು ಬರುತ್ತೆ. ಇತ್ತ ಮೂವರು ಚಿಂತೆಯಲ್ಲಿರ್ತಾರೆ. ಸಮಯ ಕಳೀತಾ ಬರ್ತಾ ಇದೆ, ಇನ್ನೇನು 2 ಗಂಟೆ ಮುಗಿಯುತ್ತಾ ಬರ್ತಾ ಇದೆ ಅಂತ ಯೋಚಿಸ್ತಿರ್ತಾರೆ. ಆವಾಗ ಆ ಧನುರ್ಧಾರಿ ಹೇಳ್ತಾನೆ, ಇಷ್ಟು ಸಮಯ ಅವನಿಗೆ ಎಂದೂ ಬೇಕಾಗಿರಲಿಲ್ಲ, ಖಂಡಿತವಾಗೂ ಏನೋ ವಿಷಯ ಇದೆ ಅಂತ ಅವನು ಹೇಳ್ತಾನೆ. ಆವಾಗ ಕುರುಡ ಹೇಳ್ತಾನೆ, ತಡಿ ನಾನು ನೋಡ್ತೀನಿ ಅಂತ ಹೇಳ್ತಾನೆ. ಅವನು ಕುಂಟ ವ್ಯಕ್ತಿಯನ್ನು ನೋಡ್ತಾನೆ. ಅವನು ಮರದ ಕೆಳಗಡೆ ಮಲಗಿರ್ತಾನೆ ಮತ್ತು ಅವನ ಕಡೆಗೆ ಒಂದು ವಿಷಕಾರಿ ಹಾವು ಅವನ ಕಚ್ಚಕ್ಕೆ ಬರ್ತಾ ಇರೋದು ಅವನಿಗೆ ಕಾಣಿಸುತ್ತೆ. ತಕ್ಷಣ ಅವನು ತನ್ನ ಸಹಚರಿಗೆ ತಿಳಿಸ್ತಾನೆ, ಆ ಕುಂಟ ವ್ಯಕ್ತಿ ಮಲಗಿದ್ದಾನೆ ಮತ್ತು ಒಂದು ವಿಷಕಾರಿ ಹಾವು ಅವನ ಕಡೆಗೆ ಸಾಕ್ತಾ ಇದೆ ಅಂತ ತಿಳಿಸ್ತಾನೆ. ಈ ವಿಷಯವನ್ನ ತಿಳಿದ ತಕ್ಷಣ ಧನುರ್ಧಾರಿ ಇವಾಗ ಹೇಳ್ತಾನೆ, ಆ ಹಾವು ಯಾವ ದಿಕ್ಕಿನಲ್ಲಿ ಬರ್ತಾ ಇದೆ ಅಂತ ಗುರಿ ಸಾಧಿಸಿ ನನ್ನ ಬಾಣವನ್ನು ಹಿಡಿದು ಹೂ ಅಂತ ಹೇಳು, ಅದೇ ದಿಕ್ಕಿನಲ್ಲಿ ನಾನು ಬಾಣವನ್ನು ಹೊಡೆದು ಆ ಹಾವನ್ನು ಸಾಯಿಸ್ತೇನೆ ಅಂತ ಹೇಳ್ತಾನೆ. ಆ ಕುರುಡ ಹಾಗೆ ಮಾಡ್ತಾನೆ. ಹಾಗೆ ಆ ಧನುರ್ಧಾರಿ ಬಾಣವನ್ನು ಗುರಿ ಸಾಧಿಸಿ ಹೊಡೆದೇ ಬಿಡ್ತಾನೆ. ಆ ಬಾಣ ಹೋಗ್ಬಿಟ್ಟು ಹಾವಿನ ಸೀಳ್ಬಿಟ್ಟು ಕೆಳಗಡೆ ಬೀಳುತ್ತೆ. ಅವಾಗ ಆ ಶಬ್ದಕ್ಕೆ ಆ ಕುಂಟ ವ್ಯಕ್ತಿ ಎದ್ದು ಕುತ್ಕೊಂಡ್ಬಿಡ್ತಾನೆ. ಅವನ ಪಕ್ಕ ಒಂದು ವಿಷಕಾರಿ ಹಾವು ಸತ್ತು ಬಿದ್ದಿರುತ್ತೆ ಮತ್ತು ಅವನ ಸ್ನೇಹಿತನ ವಿಷಕಾರಿ ಬಾಣ ಹಾವಿಗೆ ಚುಚ್ಚಿರುತ್ತೆ. ಆವಾಗ ಅವನಿಗೆ ಎಲ್ಲ ವಿಷಯ ಅರ್ಥ ಆಗುತ್ತೆ. ಅವನು ತಡ ಮಾಡದೆ ದಿವ್ಯ ವೇಗದೊಂದಿಗೆ ನಗರದ ಕಡೆ ಓಡಿ ಬರ್ತಾನೆ ಮತ್ತು ಸಮಯಕ್ಕೆ ಸರಿಯಾಗಿ ಆ ಸುಪಾರಿಯನ್ನು ತೆಗೆದುಕೊಂಡು ರಾಜಮಹಲನ್ನು ತಲುಪ್ತಾನೆ.
ಈಗ ಎದುರಾಗಿರೋಂಥ ಸಮಸ್ಯೆ ಅಂದರೆ ರಾಜಕುಮಾರಿಯ ಮೇಲೆ ನಿಜವಾದ ಹಕ್ಕು ಯಾರಿಗಿದೆ ಎಂದು. ಯಾಕಂದ್ರೆ ರಾಜ ಮನೆಯಿಂದ ಶೂರವೀರನ್ನ ನೋಡ್ಬೇಕಂತ ಹೊರಟಿದ್ದಿಂದನೇ ಈ ಕತೆ ಆರಂಭ ಆಗುತ್ತೆ. ಹಾಗೆ ಒಬ್ಬ ಕುರುಡ ತನ್ನ ದಿವ್ಯ ದೃಷ್ಟಿಯಿಂದ ಕುಂಟನನ್ನ ಹಾವಿನಿಂದ ರಕ್ಷಿಸಿದಿಂದಲೇ ಅವನು ಸ್ವಯಂವರವನ್ನ ತಲುಪಿ ಷರತ್ತನ್ನ ಪೂರೈಸಲು ಸಾಧ್ಯ ಆಗುತ್ತೆ. ಹಾಗೆ ಆ ಧನುರ್ಧಾರಿ 100 ಮೈಲಿಯ ದೂರಕ್ಕೆ ಬಾಣವನ್ನ ಎಸೆಯುವ ಸಾಮರ್ಥ್ಯ ಇದ್ದಿದ್ರಿಂದಲೇ ಅವನು ತನ್ನ ಸ್ನೇಹಿತನನ್ನ ರಕ್ಷಿಸಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಕಾರಣದಿಂದ ಕುಂಟ ವ್ಯಕ್ತಿ ತನ್ನ ಷರತ್ತನ್ನ ಪೂರೈಸಿ ಸ್ವಯಂವರದಲ್ಲಿ ರಾಣಿಯನ್ನ ಗೆದ್ದಿರ್ತಾನೆ. ಆದ್ದರಿಂದ ರಾಣಿ ಯಾರಿಗೆ ಸೇರಿದವಳು ಎನ್ನುವುದು ಅವರಿಗೆ ಪ್ರಶ್ನೆಯಾಗಿ ಉದ್ಭವಿಸುತ್ತೆ. ಎಲ್ಲರೂ ಒಟ್ಟುಗೂಡಿ ಚರ್ಚಿಸ್ತಾರೆ ಮತ್ತು ರಾಜನನ್ನ ಆಯ್ಕೆ ಮಾಡ್ತಾರೆ. ಯಾಕಂದ್ರೆ ಈ ಎಲ್ಲ ಕತೆ ಅವನಿಂದನೇ ಆರಂಭವಾಯಿತು ಅಂತ ಹೇಳ್ಬಿಟ್ಟು ಅವನ್ನ ಆಯ್ಕೆ ಮಾಡ್ತಾರೆ. ಆದರೆ ರಾಜ ತನ್ನ ಬಗ್ಗೆ ಹೇಳ್ಕೊಂಡು, ನಾನು ಈಗಾಗಲೇ ಮದುವೆಯಾಗಿದ್ದೇನೆ, ನನಗೊಬ್ಬಳು ಹೆಂಡತಿ ಇದ್ದಾಳೆ, ನನಗೆ ಈ ವಿವಾಹ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತಿರಸ್ಕರಿಸ್ತಾನೆ ಮತ್ತು ಎಲ್ಲರಿಗೂ ಕೃತಜ್ಞತೆಯನ್ನು ಹೇಳ್ತಾನೆ. ಮತ್ತೆ ಕೂಡ ಹೇಳ್ತಾನೆ, ನಾನು ಇಂದ್ರಲೋಕದ ಅಖಾಡದಲ್ಲಿರುವಂತಹ ಪರಿಗಳನ್ನ ನೋಡೇ ಸಂತೋಷ ಪಡ್ತೀನಿ, ನನಗೆ ಬೇರೆ ಯಾರು ಬೇಕಾಗಿಲ್ಲ ಅಂತ ಹೇಳ್ತಾನೆ. ಹಾಗೆ ಧನುರ್ಧಾರಿಯ ಸರದಿ ಬಂದಾಗ ಅವನು ಹೇಳ್ತಾನೆ, ಕುಂಟ ವ್ಯಕ್ತಿ ನನ್ನ ಸ್ನೇಹಿತ, ಅವನನ್ನು ಕಾಪಾಡೋದು ನನ್ನ ಕರ್ತವ್ಯವಾಗಿತ್ತು. ಹಾಗೆ ನನ್ನನ್ನು ಕಾಪಾಡದೆ ನನ್ನ ಮಿತ್ರನೇ ಷರತ್ತನ್ನು ಪೂರೈಸಿರೋದು, ಅವನು ಸಮಯಕ್ಕೆ ಸರಿಯಾಗಿ ಸುಪಾರಿಯನ್ನು ತಂದಿದ್ದಾನೆ, ಹಾಗಾಗಿ ಅವನೇ ರಾಜ್ಕುಮಾರಿನ ಮದುವೆ ಆಗಬೇಕು ಅಂತ ಹೇಳ್ತಾನೆ. ಹಾಗೆ ಎಲ್ಲರೂ ಆ ಮಾತಿಗೆ ಒಪ್ತಾರೆ. ಮತ್ತೆ ರಾಜಕುಮಾರಿ ಆ ಕುಂಟ ವ್ಯಕ್ತಿಯನ್ನೇ ಮದುವೆ ಆಗ್ತಾಳೆ. ಹೀಗೆ ಎಲ್ಲರೂ ಸಂತೋಷದಲ್ಲಿರ್ಬೇಕಾದ್ರೆ ರಾಜ ಎಲ್ಲರಿಗೂ ತನ್ನ ರಾಜ್ಯಕ್ಕೆ ಬರಕ್ಕೆ ಆಮಂತ್ರಣವನ್ನು ನೀಡ್ತಾನೆ. ಸಂತೋಷದಿಂದ ಅವರಿಗೆ ವಿದಾಯವನ್ನ ಹೇಳಿ ಅಲ್ಲಿಂದ ಹೊರಡ್ತಾನೆ. ಹಾಗೆ ತನ್ನ ಮನಸ್ಸಿನಲ್ಲಿ ಅನ್ಕೊಂತಾನೆ, ನಾನು ಎಂದಿಗೂ ರಾಣಿಗೆ ನೋಯಿಸಬಾರ್ದು, ಅವಳನ್ನು ಚೆನ್ನಾಗಿ ನೋಡ್ಕೊಬೇಕು ಅಂತ ಅನ್ಕೊಂಡು ಅಲ್ಲಿಂದ ಹೋಗ್ತಾನೆ. ಈ ಕಥೆಯ ನೀತಿ ಅಂದ್ರೆ ಜಗತ್ತಿನಲ್ಲಿ ಯಾರೂ ವಿಶೇಷರಲ್ಲ, ಪ್ರತಿಯೊಬ್ರು ಅವ್ರವ್ರದೇ ಆದಂತಹ ಶ್ರೇಷ್ಠತೆಯನ್ನ ಹೊಂದಿರ್ತಾರೆ. ಆದ್ರಿಂದ ಇಲ್ಲಿ ಯಾರನ್ನ ಮೇಲು ಕೀಳು ಅಂತ ನೋಡಬಾರ್ದು, ಪ್ರತಿಯೊಬ್ಬರಿಗೂ ಗೌರವ ಕೊಟ್ಟು ಪ್ರೀತಿಯಿಂದ ಆದರಿಸಬೇಕು ಅನ್ನೋದೇ ಈ ಕಥೆಯ ನೀತಿ. ಈ ಒಂದು ಚಿಕ್ಕ ಪ್ರಯತ್ನ ನಿಮ್ಗೆ ಏನಾದರೂ ಇಷ್ಟ ಆದರೆ ಹರಸಿ ಬೆಳೆಸಿ. ಧನ್ಯವಾದಗಳು.